Hey, what's up, guys? Welcome back to another my new vlog. ಗೈಸ್, ಇವತ್ತಿನ ವ್ಲಾಗಲ್ಲಿ ತುಂಬ ಸರ್ಪ್ರೈಸ್ಗಳಿವೆ. ಒಂದು ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿಬಿಟ್ಟೆ ಎಲ್ಲ ನಾನು ಫೋನ್ ಮಾಡ್ತೀನಿ ಅವಾಗ ಬಾ, ಒಂದು ಅಕ್ಕಿ ಜೊತೆ ಕೊಡ್ತೀನಿ ಅಂದ. ಅಲ್ಲೋಗಿ ಅವನ ಹತ್ರನೂ ಯಾರ ಜೊತೆ ಕೊಡ್ತಾನಂತ ನೋಡೋಣ. ಪ್ಲಸ್ ನಾನು ತಿರವಲ್ ಅಂತಿದ್ನಲ್ಲ, ಫೈನಲಿ ತಿರವಲ್ಲು ಎತ್ಕೊಂಡ್ಬಂದ್ಬಿಟ್ಟೆ. ತೋರಿಸ್ತೀನಿ ಅದನ್ನು ಕೂಡ, ಸರಿನಾ ಗೈಸ್? ಇವಾಗ ನೋಡ್ಬೋದಲ್ಲ, ಕ್ಲೈಮೇಟ್ ನೋಡಿ, ಫುಲ್ಲು ಕೂಲಿಗಿದೆ, ಅಕ್ಕಿ ಆರಿಸೋ ಥರ ಇದೆ. ಅದಕ್ಕೆ ಇನ್ನೂ ಗೂಡು ಓಪನ್ ಮಾಡಲಿಲ್ಲ. ನಾನು ಈ ಕಡಲೆಕಾಯಿಗಳು ಇಸ್ಕೊಂಬರೋಕೆ ಹೋಗಿದ್ದೆ ಅಂಗಡಿಗೆ, ಹಂಗೆ ಇಸ್ಕೊಂಡು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಸರಿನಾ? ತೋರಿಸ್ತೀನಿ ರೀ ಗೈಸ್, ಒಂದು ನಿಮಿಷ. ತಿರವಲ್ ಜೊತೆನೂ ತೋರಿಸ್ತೀನಿ. ತಿರವಲ್ ಜೊತೆ ಅಲ್ಲ, ಅದು ತಿರವಲ್ ಗಂಡು ಇಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಇದು ಸಬ್ಜಾ ರೆಗ್ದಾರು ಜೊತೆ ಹಾಕಿದ್ದೀನಿ, ಸರಿನಾ? ತೋರಿಸ್ತೀನಿ. ಅದು ಆಮೇಲೆ ಹಿಂಗೆ ಲಾಫ್ಟದು ಅಪ್ಡೇಟ್ ಕೊಡ್ತೀನಿ ಇರಿ ಗೈಸ್, ಒಂದು ನಿಮಿಷ. ಸರಿ ಗೈಸ್, ಇವಾಗ ತೋರಿಸ್ತೀನಿ ನಮ್ಮ ಅಕ್ಕಿಗಳು. ಹಂಗೆ ಮುಂದೆ ವಿಡಿಯೋ ಒಳಗಡೆ ಹೋಗೋಣ ನಾವು, ಓಕೆನಾ ಗೈಸ್? ನೀರನ್ನೆಲ್ಲ ಕಷ್ಟ ಕಾಯಿಸ್ಕೊಂಡು ಮಾಡಬೇಕು, ಅಕ್ಕಿ ತೋರಿಸ್ಬೇಕು ಅಂದರೆ. ನೋಡಿ, ಈ ಜೊತೆ ಮೊದಲಿಂದನೇ ಇರೋದು, ಇದು ಗೊತ್ತು ನಿಮಗೆ. ನೋಡಿ, ಇದೇ ನೋಡಿ ತಿರವಲ್ ಹಣ್ಣು. ಹಿಂಗಿದೆ ನೋಡಿ. ಆಮೇಲೆ ಇದಂತೂ ಗೊತ್ತು ತಾನೆ ಗೈಸ್, ಈ ರೋಷನ್ ಪಟ. ಇದು ನೋಡಿ ಸ್ವಲ್ಪ ದೊಡ್ಡದಾಗೈತೆ ಅಷ್ಟೇ, ಏನಷ್ಟೊಂದು ಆಗಲಿಲ್ಲ, ಲೈಟಿಗಾಗಿದೆ, ಓಕೆನಾ? ಈ ಗೋಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ಅಕ್ಕಿ ಆಚೆ ಬಿಡೋಕ್ಕಾಗಲ್ಲ. ಸೊ ಯಾಕಂದರೆ ಈ ನಮ್ಮ ಅಕ್ಕಿಗಳನ್ನ ಆರಿಸ್ತಾ ಇದ್ದೀನಲ್ಲ, ಅದಕ್ಕಾಗಿ ತೋರಿಸ್ಬಿಟ್ಟು ಸ್ವಲ್ಪ ಮೇವು ಕೊಟ್ಟು ಆರಿಸೋಣ. ಪ್ಲೇಸ್ ಈ ತಾಮ್ರಾಲ್ ಗಂಡದು. ಆಮೇಲೆ ಈ ಚೀನಿ ಪಟ, ಇದು ಚೀನಿ ಪಟ್ಟನೇ. ಆಮೇಲೆ ಇಲ್ಲಿ ನೋಡ್ಬೋದಲ್ಲ, ಇದು ಮಕ್ಷಿ ಪಟ. ಆಮೇಲೆ ಅಲ್ಲಿದೆ ನಮ್ಮ ತಾಮ್ರಾಲ್ ಪಟ, ಮೂಲೆಯಲ್ಲಿ ಹಾಕಿದ್ದೀನಿ ನನಗೆ. ಸರಿ ಗೈಸ್, ಒಂದು ನಿಮಿಷ, ಸ್ವಲ್ಪ ಹೊತ್ತು ಗೈಸ್. ನಾನು ಇದಕ್ಕೆ ಮತ್ತು ಅದಕ್ಕೆ ಸ್ವಲ್ಪ ನೀರು ಕುಡಿಸ್ಬಿಟ್ಟು, ಸ್ವಲ್ಪ ಕಡಲೆಕಾಳು ತಿನ್ನಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಗೈಸ್. ಇವಾಗ ನೋಡ್ಬೋದಲ್ಲ, ಇದು ಈ ಪಟ ಇಲ್ಲ ಇದೆ, ಅದೇ ಮಕ್ಷಿ ಪಟ. ಆ ಸೈಡೆಲ್ಲ ಹೋಗಿ ಬರುತ್ತೆ. ಪ್ಲಸ್ ಇಲ್ಲೇ ನಮ್ಮದು ತಾಮ್ರಾಲು ಮತ್ತು ಚೀನಿ, ನಮ್ಮ 3 ಪಟನೂ ಆರಿಸಿದ್ದೀನಿ, ನೋಡ್ಬೋದಲ್ಲ. ಟೈಮು ಕರೆಕ್ಟು 3 ಗಂಟೆ ಗೈಸ್. ನೋಡೋಣ ಎಷ್ಟೊತ್ತು ಗಂಟೆ ಆಡ್ತಾವೆಯೋ. ಇವನು ಯಾಕೋ ಸಪ್ರೇಟ್ ಆಡ್ತಾವೆ, ಇವೆರಡು ಜೊತೆಯಲ್ಲಿ ಆಡ್ತಾಯಿದ್ದಾವೆ. ಅದೇ ಗೈಸ್ ಸಿಕ್ಕೋಗೋದು, ಅವನ ಎಲ್ಲ ನಾಳೆ ಬಿದ್ದುಬಿಡ್ತಾನೆ ಅವನು. ಶಿಶಿನ ಅವನು ಸೇರಿಲ್ಲ, ಅವನು ಅಂದ್ರೆ ಇವಾಗ ಲಾಂಗ್ ಹೋಗ್ಬಿಟ್ಟ ಅವನು. ಇವೆರಡು ಇಲ್ಲಿ ಹೋಗ್ತಾ ಇದ್ದಾವೆ. ಎರಡು ಜೊತೆಲಿ ಕನೆಕ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ನನಗೆ ಹೋದ ಒಂದು ಸ್ಟ್ರೈಟ್ ಹೋದ ಲಾಂಗು, ಇವರಿಬ್ರು ಇಲ್ಲೇ ಆಡ್ತವ್ರೆ. ಅವ್ನು ಲಾಂಗ್ ಹೋಗಿ ಬರ್ತಾನೆ ಗೈಸ್. ಅವನು ಯಾವ ಕಡೆ ಹೋದ ಅವನು, ಕಣ್ಣಿಗೆ ಕಾಣಿಸಿಲ್ಲ. ಹೈಟ್ ಬಿಲ್ಡಿಂಗ್ ಇದ್ದರೆ ಅಲ್ಲೂ ಹೋಗಿ ಕುತ್ಕೊಂಡ್ಬಿಡ್ತಾನೆ ಗೈಸ್ ಅವನು, ಹೇಳೋಕ್ಕಾಗಲ್ಲ. ಅದೇ ನನಗೆ ಆ ಪಟ್ಟ ಅದ್ರಲ್ಲಿ ಭಯ. ಬೇರೆ ಬಿಲ್ಡಿಂಗಲ್ಲೆಲ್ಲ ಹೋಗಿ ಕುತ್ಕೊಂಡ್ಬಿಡ್ತಾನೆ, ಅದೊಂದು ಸೈಕ್ ಆ ಪಟ್ಟ. ಇದು ಅಲ್ಲಾಡ್ತಾಯಿದೆ ನೋಡಿ ಗೈಸ್, ಇದು ಅಲ್ಲೇ ಈ ಸೈಡೆ ಬರ್ತಾಯಿದೆ. ಈ ಹಾಕಿದಲ್ಲೆಲ್ಲೂ ಆ ಸೈಡಲ್ಲೇ ಆಗ್ತಾಯಿತ್ತು. ಯಾಕೆ ಒಂಥರ ಆಗ್ತೈತೆ ಗೈಸ್, ಅದು ಹೋಗ್ಬಿಡ್ತು ಏನೋ. ಅಕ್ಕಿಯಲ್ಲೆಲ್ಲ ಇಲ್ಲ ಆಗ್ತಾಯಿದ್ರೆ ಅದು ಅಲ್ಲಾಡ್ತಾಯಿದೆ ಗೈಸ್, ಏನಾಗುತ್ತೋ
ಇನ್ನೇನೇನು ಬಿಟ್ಟೆ ಆರ್ತು ಇಲ್ಲೇ ಮನೆ ಮೇಲೇ ಆರ್ತು ಇವೆರಡು ಜೊತೆಲೇ ಸೇರಿಕೊಂಡು. ಇವತ್ತು ಯಾಕೋ ಆ ಸೈಡ್ ಹೋಗ್ಬಿಟ್ಟಿದೆ ಅದು, ಕಣ್ಗೂ ಬೇರೆ ಕಾಣಿಸ್ತಿಲ್ಲ. ಇಲ್ಲೇ ಆರ್ತಾ ಇದ್ದಾವೆ ಇವೆರಡು. ನಲ್ಲಿ ಬರುತ್ತೆ, ಆದರೂ ಭಯ ಅಲ್ಲ ಗೈಸ್. ಬೇರೆ ಬಿಲ್ಡಿಂಗಲ್ಲೆಲ್ಲ ಹೋಗಿ ಕೂತ್ಕೊಂಡ್ಬಿಡೋದು, ಆ ಥರ ಕಾಲೆಲ್ಲ ಬಿಡ್ಬಾರ್ದಕ್ಕಿ. ಹಂಗಿದೆ ಗೈಸ್. ನೆನ್ನೆನೂ ಬಿಟ್ಟೆ ಒಂದು 10-20 ನಿಮಿಷ ಅಕ್ಕಿ ಕಣ್ಣಿಗೆ ಕಾಣಿಸ್ಲಿಲ್ಲ. ಆಮೇಲೆ ಕರೆಕ್ಟು ಮನೆ ಮೇಲೆ ಬಂತು. ಇದು ಅದೇನಾ ಬರ್ತಾ ಇದ್ದಾರೆ ಇದು ಅಂದ್ಕೊಳ್ತೀನಿ. ಇಲ್ಲ ಅದ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇನ್ನು ತುಂಬ ಹೈಟ್ ಎತ್ತುತ್ತಾನೆ ಅವನು. ಈ ಸೈಡ್ ಎಲ್ಲಾನ ಆರ್ಬೋದು ಅವನು, ಇಲ್ಲೆಲ್ಲಾನ ಆರ್ತಿರ್ಬೇಕು. ಇಲ್ಲೋದ ಇವಾಗ ತಾನೇ ಜಸ್ಟ್ ಇಲ್ಲಿ ಬಂದ ತಾನೆ ಗೈಸ್. ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗಿದೆ ಅಂದ್ಕೊತೀನಿ. ಇಲ್ಲಿ ಬಂತು ಜಸ್ಟು, ಏನಿಲ್ಲ ಮತ್ತೆ ಕಾಣಿಸ್ತಿಲ್ಲ ನೋಡಿ. ಇವೆರಡು ಇಲ್ಲ ಕೂತ್ಕೊಂಡೇ ಬಿಡ್ತು. ಆ ಪಟ್ಟದ್ರಲ್ಲಿ ಜೋಶ್ ಇದೆ ಗೈಸ್, ಆದರೆ ಅದ್ರದ್ದು ಇದೆ ಗೈಸ್ ಬೇಜಾರು. ಬಿಟ್ಟಿದೆ ಆ ಸೈಡ್ ಹೋಗ್ಬಿಡುತ್ತೆ, ಆ ಸೈಡ್ ಹೋಗುತ್ತೆ, ಇಲ್ಲಾಂದರೆ ಇದು ಕಡೆ ಹೋಗ್ಬಿಡುತ್ತೆ, ಇಲ್ಲಿಂದೆ ಹೋಗ್ಬಿಡುತ್ತೆ, ಅಲ್ಲೆಲ್ಲ ಹಾರ್ಕೊಂಡು ಆಮೇಲೆ ಮನೆ ಮೇಲೆ ಬರುತ್ತೆ. ಟೆನ್ಷನ್ ಆಗ್ತಿದೆ. ಏನೇನು ಹಿಂಗೆ ಗೈಸ್ ಆಗಿತ್ತು. ಇವಾಗ ಮಳೆ ಬೇರೆ ಬರೋ ಥರ ಇದೆಯಲ್ಲ, ಬಿಡಬಾರ್ದು ಅನಿಸ್ತೈತೆ ನನಗೆ. ಎಂತಕ್ಕೆ ಬಿಟ್ಟು ನಾವು ಅಲ್ಲಿ ಬರುತ್ತೆ, ಅಲ್ಲೆಲ್ಲ ನಾರ್ತಿರ್ಬೇಕದು. ಕಾಣಿಸ್ತಾನೂ ಇಲ್ಲ ಪಟ್ಟ. ಇರಿ ಗೈಸ್, ಆ ಪಟ್ಟ ಬಂದಾದಮೇಲೆ ಸಿಗ್ತೀನಿ ನಾನು ನಿಮಗೆ. ಅಲ್ಲೂ ಹೋಗಿ ನೋಡ್ಕೊಂಬರ್ತೀನಿ. ಬೇಡ, ಇಲ್ಲೇ ಇರೋಣ, ಇಲ್ಲೇ ಬರುತ್ತದು. ಹೆಂಗಿದ್ರು ನೆನ್ನೆನೂ ಬಂದಿದೆ ಈ ಥರನೇ ಆಟಾಡಿ. ಅದು ಬರುತ್ತೆ. ಹಿಂಗೆ ಇವ್ರಿಗೂ ಎಬ್ಬರ್ಸೋಣ. ಇವ್ರು ಆಡ್ತಿರೋದು ನೋಡ್ಬಿಟ್ಟು ಅದು ಬರೋಕ್ಕೆ ಚಾನ್ಸಸ್ ಇದೆ. ಎಲ್ಲೋದ್ನೋ ನೆನೇನು ಹಿಂಗೆ ಗೈಸ್. ನೆನೆ ಹೆವಿ ಲೇಟ್ ಮಾಡ್ತು ಗೈಸ್. ಬೆಳಗ್ಗೆ ಬಿಟ್ಟಿದ್ದು ಸಾಯಂಕಾಲ ಇಷ್ಟೊತ್ತಿಗೆ ಬಂತು. ಅಂದರೆ ಇವಾಗ 3 ಗಂಟೆ, ಅದು 4-4:30 ಬಂದಿದ್ದು ಗೈಸ್ ಆ ಅಕ್ಕಿ. ಈ ಕಡೆ ಹೋಗುತ್ತೆ, ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ. ಅದೇ ಇದು ಮಾಡಿಬಿಟ್ರೆ, ರೂಢಿ ಮಾಡಿಬಿಟ್ರೆ ಅಷ್ಟೇ. ಆಮೇಲೆ ನಮ್ಮ ಮನೆ ಮೇಲೆ ಆರಲ್ಲ, ಆ ಸೈಡ್ ಹೊಟ್ಟೋಗ್ಬಿಡುತ್ತೆ ಅಕ್ಕಿ ಬಿಟ್ಟಿದ್ದೆ. ಆ ಥರ ಆಗಬಾರ್ದು. ಯಾಕೋ ಆ ಸೈಡ್ ಹೋಗ್ಬಿಟ್ಟಿದೆ ನೋಡಿ ಗೈಸ್. ಇವೆರಡು ನೋಡಿ ಇಲ್ಲೇ ಹಾರಾಡ್ತವೆ. ಅದೇ ಇವೆರಡು ಹಿಂಗಾರುತ್ತೆ, ಪ್ಲಸ್ ಇದು ಲಾಂಗ್ ಹೋಗ್ಬಿಡುತ್ತೆ ಗೈಸ್. ಇದೂ ಕೂಡ ಇವಾಗ ನೋಡಿ ಆ ಸೈಡ್ ಹೋಗುತ್ತಾ, ಆ ಸೈಡ್ ಹೋಗಿದ್ದೆ ನೋಡಿ, ಹೋಗ್ತಾ ಇದೆಯಾ, ಎಷ್ಟು ದೂರ ಹೋಗುತ್ತೆ ನೋಡಿ ಗೈಸ್. ಆ ಸೈಡಲ್ಲೇ ತಿರುಗ್ಬಿಡ್ತು. ಈ ಸೈಡ್ ಬರ್ತಾಯಿದೆ ನೋಡಿ. ಇವೆರಡು ಫುಲ್ ಪಕ್ಕ ಆಗಿಬಿಟ್ಟಿದೆ ಗೈಸ್, ಏನು ಡೌಟ್ ಇಲ್ಲ ಇದ್ರದ್ದು. ಅಂದರೆ ಇದು ಗೈಸ್ ನನಗನ್ಸೋ ಪ್ರಕಾರ ಇದು ಹೋಮರ್ ಅಂದ್ಕೊತೀನಿ. ಹೋಮರಲ್ಲೇ ಇದ್ದಿರೋದು ಅಂದ್ಕೊತೀನಿ. ಇದ್ರದ್ದು ಬ್ಲಡ್ಡು ಮತ್ತು ಜಾತಿನೂ ಹಂಗೆ ಅಂದ್ಕೊತೀನಿ. ಹೋಮರ್ ಜಾತಿನೇ ಅಂದ್ಕೊತೀನಿ ಅದು. ಯಾಕಂದರೆ ಈ ಅಕ್ಕಿಗಳು ಮನೆ ಮೇಲೆ ಟೈಮ್ ಮಾಡಲ್ಲ. ಇದು ಯಾವ ಥರ ಇರುತ್ತೆ ಅಂದರೆ, ಇವಾಗ ನೋಡಿ ಸ್ವಲ್ಪ ಹೊತ್ತು ಆ ಸೈಡ್ ಹೋಯ್ತಾ, ಆಮೇಲೆ ಮತ್ತೆ ಈ ಸೈಡ್ ಬಂದರೆ ಈ ಸೈಡು ಎಂಡಿಗೆ ಹೋಗ್ಬಿಡುತ್ತೆ. ಅಲ್ಲಿ ಫ್ಯಾಕ್ಟ್ರಿ ಎಲ್ಲ ಇದ್ದಾವೆ, ಅಲ್ಲೆಲ್ಲ ಹೋಗಿ ಅಲ್ಲಿಂದ ರೌಂಡ್ಸ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬರುತ್ತೆ. ಆ ಥರ ಈ ಅಕ್ಕಿಗಳು ಗ್ರೇಬ್ಯಾಜ್ ಅಕ್ಕಿ ಅಂತೂ ಗೊತ್ತುತ್ತಾನೆ ಗೈಸ್ ನಿಮಗೂ, ಅದು ಯಾವ ಥರ ಆಡುತ್ತೆ ಅಂತ. ಈ ಜಂಗ್ಲಿಗಳು ಬೇರೆ ಗೈಸ್, ಈ ಜಂಗ್ಲಿಗಳ ಕಾಟದಿಂದನೂ ಅದು ಮಿಸ್ ಆಗ್ಬೋದು ಗೈಸ್. ನೋಡಿ ಎಷ್ಟೊಂದು ಜಂಗ್ಲಿ ಅಕ್ಕಿಗಳು ಬಟ್ಟೆ ಬೇರೆ ಹಾಕ್ಬಿಟ್ಟವ್ರೆ. ಅದೇನಾ ಅಲ್ಲಿ ಕುತ್ಕೊಂಡಿರೋದು?
ಎರಡು ಇಲ್ಲೇ ಅರ್ಥವೆ. ಅದು ಸ್ಟೈಲೇ ಬೇರೆ ಗೈಸ್, ಅದು ಹಾರ್ಕೊಂಬರೋ ಸ್ಟೈಲೇ ಬೇರೆ. ಅಗ್ರೆ ಬಾಜುದು ಅಂದರೆ ಮಕ್ಷಿ ಪಟ್ಟದು ಒಟ್ನಲ್ಲಿ ಬರುತ್ತೆ ಅದು. ಈಗ ಅಷ್ಟೊಂದು ಟೈಮಿಂಗ್ ಮಾಡಲ್ಲ, ಒಂದು ಆದರೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ 1 ಅವರ್ ಅಷ್ಟೇ. ಅದಾದಮೇಲೆ ಇದಾಗಿದ್ದೆ ಇಳಿದು ಬಿಡುತ್ತೆ ಮನೆ ಮೇಲೆ. ಆ ಥರ ಆಗ್ತಾಯಿತ್ತು ನೋಡಿ ಅಷ್ಟೇ. ಫಿನಿಶಿಂಗ್ ಮಾಡೋಕ್ಕೆ ಬಂತು. ಆದರೆ ನಮ್ಮ ಈ ಛತ್ರಿ ಇದೆಯಲ್ಲ ಗೈಸ್, ಫುಲ್ ಚಿಕ್ಕದಾಗಿ ಇಟ್ಬಿಟ್ಟಿದ್ದೀನಿ, ಹೆವಿ ಡೌನಲ್ಲಿ. ಆ ಛತ್ರಿಗೂ ಹೈಟ್ ಮಾಡಬೇಕು, ಮಾಡೋಣ ಒಂದೊಂದಾಗಿ ಮಾಡೋಣ. ಆ ಕಡೆ ಹೋಗ್ಬಿಟ್ಟಿದ್ದೀವಿ ಪಟ್ಟ. ಹಂಗನ್ಸೋ ಪ್ರಕಾರ ಗೈಸ್ ಇಲ್ಲಿ ಅಲ್ಲಿ ಲೈಟದೊಂದು ಬಿಲ್ಡಿಂಗ್ ಇದೆ, ಆ ಸೈಡಿಂದ ಕಾಣಿಸುತ್ತೆ. ಅಲ್ಲೇ ಕುತ್ಕೊಂಡಿರ್ಬೇಕು ಅನ್ಕೊತೀನಿ ನಾನು. ಆ ಸೈಡ್ ಹೋಗಿ ಕುತ್ಕೊಂಡ್ಬಿಡುತ್ತೆ, ಅದೇ ಬೇಜಾರು. ನೋಡೋಣ ಇರಿ, ಆ ಬಿಲ್ಡಿಂಗ್ ಕಾಣಿಸ್ತೈತಲ್ಲ ಗೈಸ್, ಅಲ್ಲೇ ಒಂದೊಂದು ಸತಿ ಕುತ್ಕೊಂಡ್ಬಿಡುತ್ತೆ ಅಕ್ಕಿ. ಏನೋ ಇವಾಗಂತೂ ಕಾಣಿಸ್ತಿಲ್ಲ ನನ್ನ ಕಣ್ಗೆ ಕಾಣಿಸ್ತಿಲ್ಲ. ಸ್ಕೈ ಕ್ಲಿಯರಾಗಿದೆ, ಆದರೆ ಅಕ್ಕಿ ಕಾಣಿಸ್ತಿಲ್ಲ. ನನಗೆ ಅನ್ಸೋ ಪ್ರಕಾರ ಆ ಸೈಡಲ್ಲಿ ಆಗ್ತಿರುತ್ತೆ, ಇಲ್ಲಾಂದರೆ ಬಿಲ್ಡಿಂಗಲ್ಲಿ ಹೆವಿ ಇದ್ದಾವಲ್ಲ ಅಲ್ಲಿ ಎಲ್ಲ ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ಮತ್ತೆ ಬಂದರೆ ಅದು ನಿಜ, ಅದಕ್ಕೆ ರೆಕ್ಕೆ ಟೇಪ್ ಹೊಡ್ತೀವಿ ಎಷ್ಟೋ ಒಂದು ತಿಂಗಳು 2 ತಿಂಗಳು ಬರೀ ಛತ್ರಿ ಮೇಲೆ ಹಾಕಿ ರೂಢಿ ಮಾಡಿಸ್ಕೊಂಡ್ಬಿಡ್ತೀನಿ. ಆರಿದ್ರೆ ನಮ್ಮ ಮನೆ ಮೇಲೆ ಆರ್ಬೇಕು, ಆ ಥರ ಮಾಡ್ಕೊತೀನಿ. ಅದಕ್ಕೆ ಕಷ್ಟಕ್ಕೆ ಗೈಸ್ ಈ ಥರ ನನಗಾಗಿರೋದು. ನೆನ್ನೆನೇ ಅದು ಈ ಥರ ಮಾಡ್ತು. ನೆನ್ನೆನೇ ನಾನು ಸ್ವಲ್ಪ ಇದು ಮಾಡಿಕೊಂಡು ಇವಾಗ ಬಿಡ್ದಿರ ಇದ್ದಿದ್ರೆ ಇರ್ತಿತ್ತು. ಇವತ್ತು ಬಿಟ್ಬಿಟ್ಟೆ ನಾನು, ನನ್ನದೇ ತಪ್ಪು. ಇವತ್ತು ಬಿಡಬಾರ್ದಿತ್ತು ನೋಡಿ. ಎಷ್ಟೊತ್ತಾಗಿನೂ ಅಕ್ಕಿ ಮನೆ ಮೇಲೆ ಕಾಣಿಸ್ತಾನೆ ಇಲ್ಲ, ಫುಲ್ಲು ಎಂಟಿ. ಆದರೆ ಅದರಲ್ಲಿ ಅದಕ್ಕೆ ತುಂಬ ಅಂದರೆ ತುಂಬ ಪವರ್ ಇದೆ, ಹೆವಿ ಜೋಶು ಅಕ್ಕಿಗೆ ಮಾತ್ರ. ಇಲ್ಲಿಂದ ಈ ಟ್ಯಾಂಕ್ ಮೇಲೆ ಇಲ್ಲ ಆ ಬಿಲ್ಡಿಂಗ್ ಮೇಲೆ ಲ್ಯಾಂಡ್ ಮಾಡೋಕ್ಕೂ ಎಷ್ಟೊತ್ತು ತೊಗೊಳುತ್ತೆ ಗೊತ್ತಾ ಅದು ಆ ಸೈಡಲ್ಲೆಲ್ಲ ಆರ್ತೈತೆ. ಅಲ್ಲಿ ನನ್ನ ಫೋನ್ ಸರಿ ಇಲ್ಲ, ಈ ಪ್ರಾಬ್ಲಮ್. ಒಂದ್ಸತಿ ಆಗುತ್ತೆ, ಒಂದೊಂದು ಸತಿ ಲ್ಯಾಗ್ ಹೊಡಿಯುತ್ತೆ ಜಾಸ್ತಿ. ಅದು ಜಂಗ್ಲಿ ಬಗ್ಗೆ ಅದು. ಡಿಫ್ರೆಂಟ್ ಟೈಪಾಗಿ ಹಾರುತ್ತದು. ನೆನ್ನೆ ಹಿಂಗೆ ಬೆಲೆಗೆ ಬಿಟ್ಟಿದ್ದು, ಮಳೆ ಬೇರೆ ಬಂದುಬಿಟ್ಟಿತ್ತು ನೆನ್ನೆ. ಆದರೂ ಎಲ್ಲಿತ್ತು ಗೊತ್ತಿಲ್ಲ, ಹಾಕಿ ಯಾವ ಬಿಲ್ಡಿಂಗ್ ಮೇಲೆ ಇಲ್ಲಿತ್ತೋ ಎಲ್ಲೋಗಿತ್ತೋ ಏನೋ ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ 4:15 ಏನೋ ರಿಟರ್ನ್ ಮೇಲ್ಗಡೆ ಬಂದಿದ್ದು. ಆವಾಗ ನೋಡ್ತೀನಿ ಅಕ್ಕಿ ನಮ್ಮ ಮನೆ ಮೇಲೆ ಹರ್ತಿದ್ದಿದ್ದು ಗೊತ್ತಾ. ಆದರೂ ಅದಕ್ಕೂ ಇಳ್ಸೋದು ಕಷ್ಟ ತುಂಬ ಅಂದರೆ ತುಂಬ ಕಷ್ಟ ಆಗೈತೆ ಅದಕ್ಕೆ ಇಳಿಸೋದು. ಅದು ಇಲ್ಲಿಯಲ್ಲ ನೆಟ್ಟಿಗೆ ಹೆವಿ ಟೈಮ್ ತೊಗೊಳುತ್ತೆ ತುಂಬ. ಒಂದು ಬಾಜಿನೂ ಅಷ್ಟೇ, ಬಾಜಿನೂ ಭಾರಿ ಹೊಡಿಯುತ್ತದೆ. ಸುಮ್ಮನೆ ಇಷ್ಟೈಟು ಈ ಟ್ಯಾಂಕ್ ಮೇಲೆ ಇಲ್ಲಷ್ಟಲ್ಲೇ 1-2 ಬಾಜಿ ಹೊಡಿಯುತ್ತೆ. ನಾನು ನೋಟು ಮಾಡಿದ್ದೀನಿ ನೆನ್ನೆ. ಭಾರಿ ಅಕ್ಕಿ ಜೋಶೆಲ್ಲ ಭಾರಿ ಇದೆ. ಆದರೆ ಈ ಥರ ಕೆಲಸ ಮಾಡಿದ್ರೆ ತುಂಬ ಬೇಜಾರಾಗ್ಬಿಡುತ್ತೆ ನಿಜವಾಗ್ಲೂ. ಆ ಸೈಡಲ್ಲೂ ಹೋಯ್ತದು ಕಾಣ್ತಾನೆ ಇಲ್ಲ. ನೆನ್ನೆನೂ ಹಿಂಗೆ, ಇವತ್ತು ಹಿಂಗೆ ಸೇಮ್. ಡಿಫ್ರೆನ್ಸ್ ಏನಂದರೆ ನೆನ್ನೆ ಬೆಲೆಗೆ ಬಿಟ್ಟಿದ್ದು, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಏನೋ ಬಿಟ್ಟೆ. ಸತಿ ಬರಲಿ, ಅದು ಕೈಗೆ ಸಿಕ್ಕಲಿ, ಆಮೇಲೆ ಅದಕ್ಕೆ ಮಾಡ್ತೀನಿ. ನೋಡಿದ್ರೆ ಅಷ್ಟೇ ನೋಡಿ, ಎಲ್ಲಾನ ಕಾಣಿಸ್ತಾ ಇದೆಯಾ. ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟೊತ್ತು ಬೇರೆ ಅಕ್ಕಿಗಳೆಲ್ಲ ರೌಂಡ್ಸ್ ಹೊಡ್ಕೊಂಬರೋದಿದ್ದಿದ್ರೆ ಇಷ್ಟೊತ್ತು ಬರ್ತಿತ್ತು. ನೆನ್ನೆ ಆಯಿತು, ನನಗೆ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಬಿಡ್ದಿರ ಇದ್ದಿದ್ರೆ ಆಗ್ತಿತ್ತು. ಮನೆಗಂತೂ ಬಂತಲ್ಲ ಪಟ್ಟ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದು ನೆನ್ನೆ.
ಅದು ನೋಡಿದ್ರೆ ಈ ಥರ ಆಯಿತು. ಅದು ಮತ್ತೆ ಜೂಟಾಗ್ಬಿಡ್ತು. ಇಲ್ಲಿ ಒಂದು ಸತಿ ಇವಾಗ ಬರಲಿ, ಈ ಮಳೆ ಬೇರೆ ಬಂದ್ಬಿಡ್ತು. ಇವತ್ತು ಒಂದು ಜೊತೆ ಕೊಡ್ತೀನಿ ಅಂದರು, ಯಾರ ಜೊತೆ ಕೊಡ್ತಾನೋ ಗೊತ್ತಿಲ್ಲ, ನೋಡೋಣ ಯಾವ ಜೊತೆ ಕೊಡ್ತಾರೆ ನೋಡೋಣ. ಅಲ್ಲೆಲ್ಲ ಬರ್ತಾ ಇದೆ ಅಂದ್ಕೊಳ್ತೀನಿ. ಒಂದು ಸತಿ ಸಿಕ್ಕಲಿ, ಅದು ಆಮೇಲೆ ಮಾಡ್ತೀನಿ. ಅದಕ್ಕೆ ಮಳೆ ಬೇರೆ ಬಂತು ಗೈಸ್, ಅದೇ ಬೇಜಾರಿಲ್ಲಿ. ಒಂದು ಪಟ್ಟಾನು ಕೊಡ್ತೀನಿ ಅಂದಿದ್ದ, ಒಂದು ಪಟ್ಟ ಐತೆ ಕೊಡ್ತೀನಿ ಬಾ ಇಟ್ಕೊ ಮನೆಯಲ್ಲಿ ಎಲ್ಲ ಆರಿಸ್ಕೊ, ಇನ್ನೊಂದು ಜೊತೆ ಮಾಡಿ ಇಟ್ಕೊ ಅಂದ. ನೋಡೋಣ ಯಾವ್ದು ಕೊಡ್ತಾನೆ ಗೊತ್ತಿಲ್ಲ. ಆ ಪಟ ಫುಲ್ ಓವರ್ ಬಾಜಿ ಆಗಿಬಿಟ್ಟಿದೆ ಗೈಸ್. ಅದೇ ಆರುತ್ತೆ, ಬಾಜಿ ಜಾಸ್ತಿ, ಅದಕ್ಕೆ ಅದು ಅವನೇ ಇಟ್ಕೊತೀನಂದ. ಏನು ಮಾಡ್ತಾನೆ ಗೊತ್ತಿಲ್ಲ. ನೋಡಿ ತಾಮ್ರ ನೋಡಿ, ಇದ್ರ ಸ್ಟೈಲೇ ಬೇರೆ ಗೈಸ್, ನಿಂತ್ಕೊಳ್ಳೋ ಸ್ಟೈಲೇ ಬೇರೆ. ಇದಕ್ಕೆ ಏನಾಯ್ತಂದರೆ ಮೊನ್ನೆ ಈ ಸ್ಪೇಸ್ ಇದೆಯಲ್ಲ, ಇಷ್ಟು ಸ್ಪೇಸಲ್ಲಿ ನಾನು ಈ ಡೋರ್ ನೆಟ್ಟಿಗೆ ಮುಚ್ಚಿದ್ದಿಲ್ಲ. ಇಷ್ಟು ಮುಚ್ಚಿದೆ, ಇಷ್ಟು ಮುಚ್ಚಿಬಿಟ್ಟು ದಾರ ಕಟ್ಬಿಟ್ಟು ಹೋಗ್ಬಿಟ್ಟಿದೆ. ಆಮೇಲೆ ಒಂದು ನೆನ್ನೆ ಅದೇ 4:15ಗೆ ಬಂದಿದ್ದು ನನ್ನ ಮೇಲೆ, ಬೆಲೆಗೆ ಹೋಗ್ಬಿಟ್ಟು 4:15ಗೆ ಬಂದೆ ಮೇಲ್ಗಡೆ ಬಂದು ನೋಡ್ತೀನಿ ಅಕ್ಕಿ ಇಲ್ಲಿ ಕಾಲು ಇಲ್ಲಿ ಸಿಗಾಕೊಂಬಿಟ್ಟಿದೆ ಕಾಲು, ಅಕ್ಕಿ ಹಿಂಗೆ ಬಿದ್ದುಬಿಟ್ಟಿದೆ. ಆಮೇಲೆ ಬಂದು ನೋಡಿ ಅಕ್ಕಿನ ಎತ್ತಿ ಕಾಲು ನೋಡಿ ಲೈಟ್ ಗಾಯ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಈ ಸೈಡ್ ಮಾಡಿದೆ, ಬರೀ ಇಲ್ಲಿ ಈ ತಾಮ್ರಲ್ಲೂ ಇನ್ನೊಂದು ಅದೇ ಇಲ್ಲೊಂದು ಇತ್ತಲ್ಲ ಗೊತ್ತಾನೆ ನಿಮಗೆ, ಮಕ್ಷಿ ಪಟ ಮತ್ತು ಅಲ್ಲಿ ತಾಮ್ರಲ್ಲಿ ಇಟ್ಕೊಂಡಿದ್ದು. ಇಲ್ಲಿಂದ ಇದಕ್ಕೆ ಇಲ್ಲಿ ಹಾಕ್ಬಿಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ 2 ಅಕ್ಕಿಗಳು ಇರ್ತಾವಲ್ಲ, ಶಾರ್ಟೇಜ್ ಇದ್ದಿದ್ದರಿಂದ ಅದಕ್ಕೆ ಇಲ್ಲಿ 2 ಇಕ್ಕಿದ್ದು, ಚೀನಿ ಮತ್ತು ಇದನ್ನ ಇಲ್ಲಾಂದರೆ ಚೀನಿನ ಇಲ್ಲಿ ಶಿಫ್ಟ್ ಮಾಡಿಬಿಡ್ತೀನಿ ಮೇಲ್ಗಡೆಗೆ. ತುಂಬ ಕಷ್ಟ ಆಗ್ಬಿಡುತ್ತಿಲ್ಲ ಅಂದರೆ. ಇವತ್ತಂತೂ ಕರೆಕ್ಟಿಗೆ ಮುಚ್ಚಿದೆ, ಕ್ಲೋಸ್ ಮಾಡಿದ್ದೆ, ಏನಾಗಲಿಲ್ಲ. ಆದರೆ ಗೈಸ್ ತುಂಬ ಅಲ್ಲೇ ಅಂದರೆ ಅಲ್ಲೇ ದಕ್ಕಿ ಇದು ನಂದು. ಫಸ್ಟ್ ಸ್ಟಾರ್ಟಿಂಗು ಇದೆ, ಇದಕ್ಕೆ ಯಾವತ್ತೂ ಇವಾಗ ಕೊಡೋಲ್ಲ. ಇದಕ್ಕೆ ಸ್ವಲ್ಪ ಇದಾಗ್ಬಿಟ್ಟಿತ್ತು ಗೈಸ್, ಅಂದರೆ ಹಿಂಗೆಲ್ಲ ನಿಮಗೆ ಬೆಕ್ಕೆ ಅಟ್ಯಾಕು ಆಗಿತ್ತು ಇದಕ್ಕೆ. ಇದ್ರ ಒಂದು ಜೊತೆನೂ ಇತ್ತು, ಇದ್ರ ಜೊತೆ ಮತ್ತು ಇದ್ದಿದ್ದು ಆ ಎಣ್ಣೆನ ತಿಂದ್ಬಿಡ್ತು ಬೇಕು. ಇದ್ದಿದ್ದು ಹೆಂಗೋ ತಪ್ಪಿಸ್ಕೊಂಡ್ಬಿಡ್ತಿದ್ದು. ಲಕ್ಕು ಗೈಸಿದ್ದು ತುಂಬ ಅಂದರೆ ತುಂಬ ಲಕ್ಕು. ಆಮೇಲೆ ಕರೆಕ್ಟ್ ಟೈಮಿಗೆ ನಾನು ಬಂದೆ ಮೇಲೆ, ನೈಟು 12 ಎಷ್ಟೋ ಟೈಮ್ ಇದ್ದಿದ್ದು, ಇನ್ನೂ ಜ್ಞಾಪಕ ಇಲ್ಲ ನನಗೆ ಕರೆಕ್ಟ್ ಆ ಟೈಮಿಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಅಲ್ಲೇದು ಗೈಸಿದ್ದು. ಒಂದು ಈ ಅಕ್ಕಿ ಬಂದು ನಮ್ಮ ಮನೆಯಲ್ಲಿ 2 ವರ್ಷದಿಂದ ಇದೆ, ಕರೆಕ್ಟ್ 2 ವರ್ಷದಿಂದ ಇದೆ. ಆಮೇಲೆ ಫಸ್ಟ್ 2 ವರ್ಷ ಪ್ಲಸ್ ಎಷ್ಟಾಯ್ತಂದರೆ ಸೆಂಟ್ರಲ್ಲಿ ಈ ಅಕ್ಕಿ ಒಂದೇ ಇರೋ ಒಂದೇ ಹೆಣ್ಣನ್ನು ತಿನ್ಬಿಡ್ತಲ್ಲ ಬೇಕು, ಅದಕ್ಕಾಗಿ ಇದಕ್ಕೆ ಒಂದೇ ನಾನು ಇಟ್ಕೊಂಡಿದ್ದೆ. ಅದೊಂದು ಇದು ಬರುತ್ತಲ್ಲ ಗೈಸ್, ಚಿಕ್ಕ ಮಕ್ಕಳದು ಬಟ್ಟೆ ಅದು ಇಕ್ತಾರೆ, ಪ್ಲಸ್ಸು ಬೆಕ್ಕೆಲ್ಲ ಹಾಕ್ಕೊಂಡು ಹೋಗ್ತಾರಲ್ಲ ಪ್ಲ್ಯಾಸ್ಟಿಕ್ದು, ಏನದು ಟ್ರೇ ಅಲ್ಲ, ಅದರಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ಮತ್ತೆ ಮೇಲ್ಗಡೆ ತಂದೆ ಈ ಬಾಕ್ಸು. ಇದು ಮಾಡಿದ್ದು ನಮ್ಮಪ್ಪ ಸುಮ್ಮನೆ ಏನಾನ ಸಾಮಾನುಗಳು ಏನಾನು ಇಟ್ಕೊಳ್ಳೋಣ ಅಂತ, ಸಾಮಾನುಗಂದರೆ ಶೋ ಪೀಸೆಲ್ಲ ಇಟ್ಕೊಳ್ಳೋಣ ಅಂತ. ನಾನೇನು ಮಾಡಿದೆ, ಅದೆತ್ತಿ ವೇಸ್ಟು ಮಾಡಿಬಿಟ್ಟಿದ್ರು, ಇಕ್ಲಿಲ್ಲ. ಅದಕ್ಕೆ ನಾನು ಎತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಎತ್ಕೊಂಡು ಮೇಲ್ಗಡೆ ಎತ್ಕೊಂಬಂದಿಕ್ಕಿ ಈ ಜೊತೆ ಎತ್ಕೊಂಬಂದೆ. ಅಂದರೆ ಈ ಜೊತೆ ಇವಾಗ ರೀಸೆಂಟಾಗಿ ತಂದಿದ್ದು ಗೈಸಿದ್ದು, ನಾನು ಕಾಲೇಜಿಗೆ ಹೋದಾದ್ಮೇಲೆ. ಇದು ಬಂದು ನಾನು 10th ಅಂದರೆ 9th ಎಂಡಿಂಗಲ್ಲಿ ಇಸ್ಕೊಂಡಿದ್ದಿದ್ದು ಈ ಜೊತೆನ. 10th ಫುಲ್ಲು ಸಾಕಿದೆ. ಆಮೇಲೆ 10th ಅಂದರೆ ಒಂದು SSLC ಎಕ್ಸಾಮಿಗೆ ಒಂದು ವಾರ ಏನೋ ಇತ್ತು, ಆ ಟೈಮಲ್ಲಿ ಈ ಗಂಡು ತಂದಿದ್ದು. ಈ ಗಂಡು ಸಿಂಗಲಾಗಿ ಇಟ್ಕೊಂಡಿದ್ದೆ, ಈ ಗಂಡು ಮತ್ತು ಈ ಗಂಡು 2 ಸರಿನಾ.
ಎಳ್ದಿಟ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ಎಕ್ಸಾಮ್ ಎಲ್ಲ ಆದಮೇಲೆ ಜೊತೆ ಹಾಕೋಣ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಆಗಿ 1 ಮಂತ್ ಆದಮೇಲೆ ಈ ಏನ್ ತಂದೆ. ಸರಿನಾ? ಏನ್ ತಂದು ಅದ್ರ ಜೊತೆನೂ ಹಾಕಿದ್ದಿಲ್ಲ ನಾನು, ಸಪ್ರೇಟಿಗೆ ಇಕ್ಕಿದ್ದೆ. ಆಮೇಲೆ ಇವಾಗ ಜೊತೆ ಹಾಕಿದ್ದಿದ್ದು. ಪ್ಲಸ್ ಈ ತಿರುಗಾದಂತೂ ಎಷ್ಟು 1 ವೀಕ್ ಅಷ್ಟೇ ಗೈಸ್ ಆಗಿದ್ದು. 1 ವೀಕು ಇಲ್ಲ, 4 ಡೇಸ್ ಏನೋ ಅಷ್ಟೇ ಆಗಿರೋದು. ಪ್ಲಸ್ ಈ ಪಟ ಅಂತೂ ಚಿಕ್ಕದಿದ್ದಿದ್ದು ಗೈಸ್ ಇದು. ಇದಾಗ ನೋಡಿ 20 ಡೇಸ್ ಪಟ್ಟ ಎತ್ಕೊಂಡ್ಬಂದಿದ್ದನ್ನ ಇವಾಗ ಇಷ್ಟೊಂದು ಬೆಳೆಸಿದ್ದೀನಿ. ಮುಂದಕ್ಕೆ ಎಲ್ಲ ಚೆನ್ನಾಗಿ ಬರ್ತಾನೆ ಇವನು. ಇವನು ಫ್ಲೈಯಿಂಗು ನೋಡ್ಬೇಕು ನಾನು. ರೋಷನ್ ಪಟ್ಟ ರೋಷನ್ ಆಗುತ್ತೋ ಇಲ್ಲ, ರೋಷನ್ ಇಲ್ಲ ಅನ್ಕೊಂತೀನಿ. ಆಮೇಲೆ ಈ ಹೆಣ್ಣು ತೊಗೊಂಬಂದೆ. ಫಸ್ಟ್ ಈ ಹೆಣ್ಣು ಎತ್ಕೊಂಬಂದಿದ್ದು, ಈ ಹೆಣ್ಣು ಆದಮೇಲೆ ಈ ಗಂಡು ತೊಗೊಂಬಂದೆ. ಇವತ್ತು ಮತ್ತೆ ಮೆಸೇಜ್ ಹಾಕೋನೆ, ಬಾ ಮನೆ ಹತ್ರ ಅಂತ. ಹೋಗಿ ನೋಡೋಣ ಯಾವ ಜೊತೆ ಕೊಡ್ತಾರೆ, ಯಾಕೆ ಕೊಡ್ತಾರೆ ಅಂತ ನೋಡೋಣ. ಹೋಗಿ ಒಳಗಡೆ. ಫೋನು ಬೇರೆ ಬಂತು ಗೈಸ್. ಒಂದು 10 ನಿಮಿಷ ಇರಿ ಗೈಸ್, ಸಿಗ್ತೀನಿ ನಿಮಗೆ, ಓಕೆನಾ? ಆಮೇಲೆ ಇಲ್ಲಾಂದರೆ ಸ್ವಲ್ಪ ಹೊತ್ತು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು, ಯಾಕಂದರೆ ಅಕ್ಕಿ ಎತ್ಕೊಂಬರಕ್ಕೆ ಹೋಗಬೇಕು, ಓಕೆನಾ? ಸರಿ ಗೈಸ್, ಒಂದು ಹಾಫ್ ಆನ್ ಅವರ್ ಆದಮೇಲೆ ಸಿಗ್ತೀನಿ ನಾನು.